ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪಕ್ಕದಲ್ಲಿದ್ದವರಿಗೆ ನೋಡಿ ಹೇಳ್ರಿ, ಹ್ಯಾಪಿ ನ್ಯೂ ಇಯರ್ ಹೇಳ್ರಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ವಾವ್, so nice. Praise God, praise God, praise God. Wonderful, wonderful, wonderful. ಓಕೆ, ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರು ಈ ಒಂದು ಹೊಸ ವರ್ಷಕ್ಕೆ ದೇವರು ನಮಗೆ ಅನೇಕ ಸಂಗತಿಗಳನ್ನ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಅನೇಕ ಅದ್ಭುತವಾದಂತ ಮಹಿಮೆಯ ಕಾರ್ಯಗಳನ್ನ ನಾವೆದುರು ನೋಡ್ತಾ ಇದ್ದೇವೆ. ಓಕೆ, ಆಮೇಲೆ ಓಕೆ, ಎಲ್ಲರೂ ನಿಶಬ್ದವಾಗಿ ಸ್ವಲ್ಪ ಹೊತ್ತು ವಾಕ್ಯದ ಕಡೆ ಗಮನ ಕೊಡಬೇಕು. ಓಕೆ, ದೇವರ ವಾಕ್ಯ ಈ ದಿನ ಈ 2025ನೇ ವರ್ಷಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ಆಶೀರ್ವಾದದಾಯಕವಾದಂತ ವಾಗ್ದಾನ, ನಿಮ್ಮ ಜೀವಿತಗಳಿಗೆ ಒಂದು ಆಧರಣೆ, ನಿಮ್ಮ ಜೀವಿತಗಳಿಗೆ ಒಂದು ಸಾಂತ್ವನ ದೇವರ ವಾಕ್ಯ ನೀಡುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ನೀವು ಈಗಾಗಲೇ ವಾಕ್ಯವನ್ನ ನೀವೆಲ್ಲರೂ ಅದನ್ನ ಪ್ರೊಕ್ಲೇಮ್ ಮಾಡಿದ್ದೀರಾ, ಅದನ್ನ ನೀವೇನ್ ಮಾಡಿದ್ದೀರಾ, ಬಾಯಿಂದ ಅರಿಕೆ ಮಾಡಿದ್ದೀರಾ. ಆಮೆನ್. ಸೊ ದೇವರ ವಾಕ್ಯವು ಸಜೀವವಾದದ್ದಾಗಿದೆ, ಕಾರ್ಯ ಸಾಧಕವಾಗಿದೆ, ಹಿಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ಆಮೆನ್. ಆ ದೇವರ ವಾಕ್ಯ ಸಜೀವವಾಗಿರುವುದರಿಂದ ಆ ದೇವರ ವಾಕ್ಯ ನಮ್ಮ ಜೀವಿತಗಳಲ್ಲಿ ಏನ್ ಮಾಡ್ತದೆ, ಕಾರ್ಯ ಮಾಡ್ತದೆ, ನಮ್ಮ ಜೀವಿತಗಳನ್ನ ಬದಲಾಯಿಸ್ತದೆ, ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೆಸುವಂತದ್ದಾಗಿದೆ. ಅಸಮಾಧಾನವಿರುವಂತವರಿಗೆ ಸಮಾಧಾನ ಕೊಡುವಂತದ್ದಾಗಿದೆ. ಅನಾರೋಗ್ಯದಲ್ಲಿರುವಂತವರಿಗೆ ದೇವರ ವಾಕ್ಯ ನುಡಿಯುವಾಗ ಅದ್ಭುತವಾದಂತ ಸಮಾಧಾನ, ಆರೋಗ್ಯ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಪ್ರಿಯ ದೇವ ಮಗುವೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಸಂಪೂರ್ಣವಾದ ಬಲ ಉಂಟು ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಆ ವಾಕ್ಯವು ನರಾವತಾರ ಎತ್ತಿ ಈ ಲೋಕದಲ್ಲಿ ಮನುಷ್ಯನಾಗಿ ಇಳಿದು ಬಂದಿತ್ತು. ಹಲ್ಲೆಲೂಯಾ. ಆ ವಾಕ್ಯವೇ ಯಾರಾಗಿದ್ದಾರೆ? ಯೇಸು. ಹಲ್ಲೆಲೂಯಾ. ಆ ವಾಕ್ಯವೇ ಯಾರಾಗಿದ್ದಾರಂತೆ? ಯೇಸು. ಹಲ್ಲೆಲೂಯಾ. ಸೊ ವಾಕ್ಯವನ್ನು ನೀವು ಕೇಳಿಸಿಕೊಳ್ಳುವಾಗ, ವಾಕ್ಯವನ್ನು ನೀವು ನಂಬುವಾಗ, ವಾಕ್ಯವನ್ನು ನೀವು ಸ್ವೀಕಾರ ಮಾಡಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಆ ಯೇಸು ತಾನೇ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಾ? ಎಸ್. ದಯಮಾಡಿ ಗಮನ ಕೊಟ್ಟು ಸ್ವಲ್ಪ ಹೊತ್ತು ನೀವು ಕೇಳಿಸಿಕೊಳ್ಬೇಕೆಂಬುದಾಗಿ ಪ್ರೀತಿ ನಾನು ಕೇಳಿಕೊಳ್ತಾ ಇದ್ದೇನೆ. ದೇವರು ವಾಕ್ಯ ಈ ದಿನ, ಈ ವರ್ಷಕ್ಕೆ ದೇವರು ಅದ್ಭುತವಾದ ವಾಗ್ದಾನ ಕೊಡ್ತಾ ಇದ್ದಾರೆ. 103:11 ವಚನ, 103:11 ವಚನವನ್ನು ನಾವು ಈ ವರ್ಷದ ವಾಗ್ದಾನವಾಗಿ ಸ್ವೀಕಾರ ಮಾಡಿಕೊಳ್ಳೋಣ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಎಲ್ಲರೂ ಓದನ ಒಂದ್ಸರಿ, ಎಲ್ಲರೂ ಸೇರಿ ಓದನ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಆಮೆನ್, ಹಲ್ಲೆಲೂಯಾ. ದೇವರು ಅದ್ಭುತವಾದಂತ ವಾಗ್ದಾನವನ್ನ ಇವತ್ತು ನಮ್ಮೆಲ್ಲರಿಗೂ ನೀಡ್ತಾ ಇದ್ದಾರೆ. ಏನಂತಂದ್ರೆ, ಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ಮೇಲೆ ನನ್ನ ಕೃಪೆ ಅಷ್ಟು ಅಪಾರವಾಗಿದೆ. ಆಮೆನ್. ಈಗ ನೀವು ಸಂಧಿಸ್ಲಿಕ್ಕಿರುವಂತ, ಈಗ ನೀವು ಅನುಭವಿಸ್ಲಿಕ್ಕಿರುವಂತ ಈ 365 ದಿನಗಳಿಗೆ ಸಾಕಾಗುವಷ್ಟು ಕೃಪೆ ನನ್ನ ಹತ್ರ ಇದೆ ಮಗಳೇ ಮಗನೇ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ವಾವ್, ಎಷ್ಟು ಅದ್ಭುತ ನೋಡ್ರಿ. ಅದಕ್ಕೆ ಪ್ರಲಾಪಗಳು 3ನೇ ಅಧ್ಯಾಯ 22-23 ವಚನ ನೋಡ್ತೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ನಾವು ಉಳಿದಿರೋದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ನಿಂತು ಹೋಗೋದಿಲ್ಲ. ಯಾಕೆಂತಂದ್ರೆ ಆತನ ಕೃಪೆಯು, ಆತನ ಸತತಿಯು, ಆತನ ಪ್ರೀತಿಯು, ಆತನ ಕನಿಕರವು, ಆತನ ದಯೆಯು ಪ್ರತಿ ದಿನವೂ ಏನಾಗ್ತದಂತೆ, ಹೊಸದಾಗಿ ನಮ್ಮ ಜೀವಿತದ ಮೇಲೆ ಒದಗಿ ಬರುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ.
ದಯಮಾಡಿ ಎಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಆತನ ಕೃಪೆ ನನ್ನ ನಿನ್ನ ಜೀವಿತದಲ್ಲಿ ಹೊಸದಾಗಿ ಅದು ಬರುವಂತದ್ದಾಗಿದೆ ಪ್ರಿಯರೇ. ಓಕೆ, 2024 ವರ್ಷ ಕನಿಕರಿಸಿದ್ದೇನೆ, 2025 ವರ್ಷ ನಿನಗೂ ನನಗೂ ಸಂಬಂಧ ಇಲ್ಲ, ಟಾಟಾ ಬಾಯ್ ಬಾಯ್ ಅಂತ ಯೇಸು ಸ್ವಾಮಿ ಹೇಳ್ಬಿಟ್ರೆ ಏನ್ ಮಾಡ್ತಾ ಇರ್ತೀರಿ ನೀವು? ಏನ್ ಹೇಳಕ್ಕಾಗುತ್ತೆ? ನಮ್ ಜೀವಿತವೇ ಅಂತ್ಯವಾಗ್ತದೆ. ಆಮೇಲೆ ನಮ್ಮ ಜೀವಿತವೇ ಅಂತ್ಯವಾಗ್ಬಿಡ್ತದೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಸ್ವಾಮಿ ಅವತ್ತು ಹೇಳ್ತಿದ್ದಾರೆ, ನಿನ್ನ ನನ್ನ ಜೀವಿತಕ್ಕೆ ಆತನು ಭರವಸೆ ನೀಡ್ತಾ ಇದ್ದಾರೆ. ಪ್ರಿಯತಿ ದೇವ ಮಗನೇ, ಮಗನೇ, ಮಗಳೇ, 365 ದಿನ ಅಲ್ಲ, 365 ವರ್ಷ ಆದ್ರೂ ನಿನ್ನ ಮೇಲೆ ನನ್ನ ಕೃಪೆಯು ಮಾರ್ಪಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಸ್ವೀಕಾರ ಮಾಡಿಕೊಳ್ಳುತ್ತೇವೆ. ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ನೀವೇನು ಮಾಡ್ಬೇಕು? ಅದನ್ನು ಸ್ವೀಕಾರ ಮಾಡಿಕೊಳ್ಳು. ಆಮೇನ್. ಇದು ನನಗೆ ಹೇಳ್ತಿರೋದು, ಸ್ವಾಮಿ ಹೇಳ್ತಿರೋದು, ಯೇಸು ನಾಮದಲ್ಲಿ ಆಮೇನ್. ಇದು ನನಗೆ ದೇವರ ಆಶೀರ್ವಾದ ಕೊಡ್ತಾ ಇದ್ದಾರೆ ಎಂಬುದಾಗಿ ನೀವೇನ್ ಮಾಡ್ಬೇಕು? ಸ್ವೀಕಾರ ಮಾಡ್ಕೊಳ್ಬೇಕು. ನೀವ್ ಯಾವಾಗ ದೇವರ ವಾಕ್ಯಗಳನ್ನ ನೀವು ವಾಗ್ದಾನವಾಗಿ ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಳ್ತಿರೋ, ಅದನ್ನ ನಿಮ್ ಜೀವಿತದಲ್ಲಿ ಡಿಕ್ಲೇರ್ ಮಾಡ್ತಿರೋ, ಎಸ್ ಈ ಕಾರ್ಯ ನಮ್ ಜೀವಿತ ನೆರವೇರ್ತದೆ ಎಂಬುದಾಗಿ ಹೇಳುವಾಗ ನಿಮ್ ಜೀವಿತ ಖಂಡಿತವಾಗ್ಲೂ ನೆರವೇರ್ತದೆ. ಯಾಕೆ ಹೇಳ್ರಿ? ನಮ್ಮ ವಾಕ್ಯ ಸಜೀವನದ್ದು. ಆಮೆನ್. ಪ್ರೈಸ್ ಗಾಡ್. ದೇವರ ವಾಕ್ಯ ಹೇಳ್ತಾ ಇದೆ, ನಾನ್ ನಿಮ್ಮನ್ನ ಕನಿಕರಿಸ್ತೀನಿ, ನಾನ್ ನಿಮಗೆ ಒಂದು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ತೇನೆ. ದೇವರ ವಾಕ್ಯ ನೋಡ್ರಿ, ನಿಮ್ಮ ಸಮಸ್ತ ನಿಮ್ಮ ಎಲ್ಲಾ ಅಪರಾಧಗಳನ್ನು ನಾನು ಕ್ಷಮಿಸ್ತೇನೆ. ಆಮೆನ್. ಎಷ್ಟು ಸಮಯತ್ತದೆ ಅಂತ? ನಿನ್ನ ಎಲ್ಲ ಅಪರಾಧಗಳನ್ನ ನಾನು ಕ್ಷಮಿಸ್ತೀನಿ. ನೀನು ಎಷ್ಟೇ ಕಡಿಕೆಂಪವಾಗಿರ್ಬೋದು ನಿನ್ನ ಪಾಪಗಳು, ನಿಮಗೆ ಹಾಗೆ ಬೆಳಕು ಮಾಡ್ತೇನೆ. 1 ಯೋಹಾನ 1:9 ನೋಡ್ತೇವಲ್ಲ, ನೀವು ಆತ ನಂಬಿಗಸ್ತ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತ ನಂಬಿಗಸ್ತು ನೀತಿವಂತನಾಗಿದ್ದು ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸುವನು. ಆಮೆನ್. ಹಲ್ಲೆಲೂಯಾ. ಪ್ರೀತಿಯ ದೇವ ಮಗುವೆ, 2024 ವರ್ಷ ಎಷ್ಟೇ ದೊಡ್ಡ ಪಾಪಿ ಆಗಿರ್ಬೋದು, ಎಷ್ಟೇ ದೊಡ್ಡ ತೊಂದರೆಗಳನ್ನು ಮಾಡಿರ್ಬೋದು, ಎಷ್ಟೇ ದೊಡ್ಡ ಸುಳ್ಳಿರ್ಬೋದು, ಮೋಸ ಮಾಡಿರ್ಬೋದು, ಎಷ್ಟೇ ನೀನು ದೊಡ್ಡ ದೇವರ ವಿರುದ್ಧವಾಗಿ ಕಾರ್ಯಗಳು ನಡೆಸಿರ್ಬೋದು ಪ್ರೀತಿ ದೇವ ಮಗುವೆ. ಆದ್ರೆ ಆ ತಪ್ಪಿ ಹೋದ ಮಗನ ಹಾಗೆ ಯೇಸುವೇ ನನ್ನ ಕನಿಕರಿಸು, ನನ್ನ ಸ್ವೀಕಾರ ಮಾಡು ಎಂಬುದಾಗಿ ನೀನು ಕೇಳಿಕೊಳ್ಳುವಾಗ ನಿನ್ನ ಜೀವಿತ ಏನಾಗ್ತದೆ? ಆಮೆನ್. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾರೆ, ಹೋಗು ಮಗಳೇ, ನೀನು ಕ್ಷಮಿಸಿದ್ದೀನಿ, ಹೋಗು ಅಂತ ಹೇಳ್ತಾರೆ. ಆಮೆನ್. ಹಲ್ಲೆಲೂಯಾ. ನಿನ್ನ ಎಲ್ಲ ಅಪರಾಧಗಳನ್ನ ಆತನು ಕ್ಷಮಿಸ್ತಾರಂತೆ. ಆಮೇಲೆ ನೋಡ್ರಿ, ಎರಡನೇದಾಗಿ ಸಮಸ್ತ ರೋಗಗಳನ್ನು ವಾಸಿ ಮಾಡ್ತಾರೆ. ಆಮೆನ್. ವಾವ್. ಸಮಸ್ತ ರೋಗಗಳು, ನಿನಗೆ ವಿರೋಧವಾಗಿ ಎದ್ದೇಳುವಂತ, ನಿನಗೆ ವಿರೋಧವಾಗಿ ಬರುವಂತ ಯಾವುದೇ ತರವಾದ ರೋಗಗಳು, ಕಾಯಿಲೆಗಳು, ಅನಾರೋಗ್ಯ ಆಗಿರ್ಬೋದು ಪ್ರೀತಿ ದೇವ ಮಗುವೆ, ಎಲ್ಲವನ್ನು ಸ್ವಸ್ಥಪಡಿಸಲಿಕ್ಕೆ ನನ್ನ ಯೇಸು ಶಕ್ತನಾಗಿದ್ದಾನೆ. ಯೆಶಾಯ 53:5 ನೋಡ್ತೇವಲ್ವಾ, ಆತನ ಬಾಸುಗಳಿಂದ ನಮಗೆ ಗುಣವಾಯಿತು, ಆತನ ಗಾಯದಿಂದ ನಾವು ಸ್ವಸ್ಥವಾದೆವು. ಆಮೆನ್. ಆತನ ಸಮಸ್ತ ರೋಗಗಳನ್ನ ವಾಸಿ ಮಾಡುವ ದೇವರು. ಹಲ್ಲೆಲೂಯಾ. ಕೇಳಿಸ್ಕೊಂತಾ ಇದ್ದೀರಾ? ಕೇಳಿಸ್ಕೊಂತಾ ಇದ್ದೀರಾ? ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಕೇಳಿಸ್ಕೊಂತಾ ಇದ್ದೀರಾ? ನಿನ್ನ ರೋಗಗಳನ್ನ ದೇವರು ವಾಸಿ ಮಾಡ್ತಾರೆ. ಹೇಳ್ರಿ, ನಿಮ್ಮ ರೋಗಗಳನ್ನ ಯೇಸಪ್ಪ ವಾಸಿ ಮಾಡ್ತಾರೆ, ವಾಸಿ ಮಾಡ್ತಾರೆ. ಎಷ್ಟೇ ದೊಡ್ಡ ಕಾಯಿಲೆ ಇರ್ಬೋದು, ಎಷ್ಟೇ ದೊಡ್ಡ ಅನಾರೋಗ್ಯ ಇರ್ಬೋದು, ಎಷ್ಟೇ ದೊಡ್ಡ ತಲೆನೋವು ಇರ್ಬೋದು, ಎಷ್ಟೇ ದೊಡ್ಡ ಬೆನ್ನೋವು ಇರ್ಬೋದು, ಎದೆ ನೋವು ಇರ್ಬೋದು, ಮೊಣಕಾಲು ನೋವು ಇರ್ಬೋದು, ಯಾವುದೇ ನೋವುಗಳು ಇರ್ಬೋದು, ಯೇಸಪ್ಪ ಏನ್ ಮಾಡ್ತಾರೆ? ನನ್ನ ಯೇಸು ಸ್ವಸ್ಥಪಡಿಸುವ ದೇವರು. ಎಲ್ಲರೂ ಹೇಳ್ರಿ, ನನ್ನ ಯೇಸು ಸ್ವಸ್ಥಪಡಿಸುವ ದೇವರು, ನನ್ನ ಯೇಸು ಆರೋಗ್ಯ ಕೊಡುವ ದೇವರು. ನಾನು ನನ್ನ ಕುಟುಂಬ, ಹೇಳ್ರಿ, ನಾನು ನನ್ನ ಕುಟುಂಬ ಈ 2025ನೇ ವರ್ಷದಲ್ಲಿ ಆರೋಗ್ಯವಾಗಿರುತ್ತೇವೆ ಯೇಸು ನಾಮದಲ್ಲಿ, ಆತನ ಪುನರುತ್ಥಾನ ಶಕ್ತಿಯಲ್ಲಿ ನಾನು ಡಿಕ್ಲೇರ್ ಮಾಡುತ್ತೇನೆ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ಗಾಡ್. ನೋಡ್ರಿ, ಮೂರನೇದಾಗಿ ಆತ ನಮ್ಮ ಜೀವನವನ್ನು ನಾಶದಿಂದ ತಪ್ಪಿಸುವ ದೇವರು. ಆಮೆನ್. ಹಲ್ಲೆಲೂಯಾ. ನಿಮ್ಮ ಜೀವನ ನಾಶದಿಂದ ತಪ್ಪಿಸುವ ದೇವರು, ಅನಾರೋಗ್ಯಗಳನ್ನು ತಪ್ಪಿಸುವ ದೇವರು. ಅದೇ ರೀತಿ ಅಪಾಯದಿಂದ ನಿಮ್ಮನ್ನು ಏನ್ ಮಾಡ್ತಾರಂತೆ? ತಪ್ಪಿಸ್ತಾರೆ. ನಿಮ್ಮ ವಿರೋಧವಾಗಿ ಬರುವಂತ ಎಲ್ಲ ಆಕ್ಸಿಡೆಂಟ್ ಸ್ಪಿರಿಟ್ಗಳನ್ನು ದೇವರು ನಾಶಪಡಿಸ್ತಾರೆ. ಆಮೆನ್. ಅಪಘಾತದ ಆತ್ಮಗಳನ್ನು ದೇವರು ಏನ್ ಮಾಡ್ತಾರಂತೆ? ಕ್ಯಾನ್ಸಲ್ ಮಾಡ್ಬಿಡ್ತಾರಂತೆ. ನಾಶದ ನಿಮ್ಮ ಜೀವ ನಾಶವಾಗದ ಹಾಗೆ, ನಿಮ್ಮ ನೀವು ಅಕಾಲಿಕ ಮರಣದ ಆತ್ಮಗಳನ್ನು ಸಂಧಿಸದ ಹಾಗೆ ದೇವರು ನಿಮ್ಮ ಜೀವಿತವನ್ನು ಏನ್ ಮಾಡ್ತಾರಂತೆ? ಕಾಪಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಹೇಳ್ರಿ, ಯೇಸು ನಾಮದಲ್ಲಿ ನಾನು ನನ್ನ ಮನೆಯು ಅಕಾಲಿಕ
ಮರಣದ ಆತ್ಮನಿಗೆ ಒಳಗಾಗೋದಿಲ್ಲ. ಯೇಸು ನಾಮದಲ್ಲಿ ನಾನು ನನ್ನ ಮನೆಯು ಪೂರ್ಣಾಶನಿಂದ ಜೀವಿಸುತ್ತೇವೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. 3-4 ನೋಡ್ರಿ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿಮ್ಮನ್ನು ಶೃಂಗರಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಯೇಸಪ್ಪ ಏನ್ ಮಾಡ್ತಾರಂತೆ? ನಿಮ್ಗೊಂದು ಕಿರೀಟ ಕೊಡ್ತಾರಂತೆ ಈ ವರ್ಷ. ಏನು, ಯಾವ ಕಿರೀಟ ಕೊಡ್ತಾರಂತೆ? ಪ್ರೀತಿ ಕೃಪೆ ಎಂಬ ಕಿರೀಟ. ಆಮೆನ್. ಕಿರೀಟ ಅಂದ್ರೆ ಏನು? ಏನೇನ್ರಿ ಕಿರೀಟ ಅಂದ್ರೆ? ಅದೊಂದು ಗೌರವ, ಅದೊಂದು ಜವಾಬ್ದಾರಿ, ಅದೊಂದು ಅಧಿಕಾರ. ಕಿರೀಟ ಅಂದ್ರೆ ಒಂದು ಅಧಿಕಾರ. ಪ್ರೀತಿ ದೇವ ಮಗುವೆ, ದೇವರು ಎಂತ ಅಧಿಕಾರ ಕೊಡ್ತಾ ಇದ್ದಾರೆ ನಿಮಗೆ? ಪ್ರೀತಿ ಕೃಪೆ ಅನ್ನುವಂತ ಅಧಿಕಾರ. ಪ್ರೀತಿಯ ದೇವ ಮಗಳೇ, ದೇವ ಮಗನೇ, ದೇವರ ವಾಕ್ಯ ಸಂಪೂರ್ಣವಾಗಿ ನಿನಗೆ ಮಾತಾಡ್ತಾ ಇದ್ದ ಸ್ವೀಕಾರ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಮಗನೇ ಮಗಳೇ, ನಿನ್ನಿಂದ ನನ್ನ ಪ್ರೀತಿ ಕೃಪೆ ಎಂಬ ಕಿರೀಟ ಎಂದಿಗೂ ತಪ್ಪೋದೇ ಇಲ್ಲ. ಆಮೆನ್, ಆಮೆನ್. ನಾವು ಸದಾ ಕಾಲ ಪ್ರೀತಿ ಕೃಪೆಯನ್ನ ಅನುಭವಿಸುವಂತವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಐದನೇದಾಗಿ ಶ್ರೇಷ್ಠವರೆಗೆ ನನ್ನ ಆಶೆಯನ್ನ ಪೂರ್ತಿಗೊಳಿಸುತ್ತಾನೆ. ಹಲ್ಲೆಲೂಯಾ. ಇದು ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. ಆಶೆನ ಪೂರೈಸ್ತಾರಂತೆ ಅಂದ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಒಂದ್ ವೇಳೆ ನಮ್ ನಾಗರಾಜ್ ಬದವ್ರ ಅಕ್ಕಾಗ ಹೇಳಿದ್ರೆ, ಅಮ್ಮ ಯಾವ ಶಾಲೆ ಬೇಕು ತಗೊಂಬ ಅಂತ ಅಂದ್ಬಿಟ್ರೆ ಮುಗೀತು. ಆಕಾಶನೇ ಕೆಳಗೆ ಬಂದಂಗೆ ಖುಷಿ ಬಿಡ್ತಾರೆ ಅವ್ರು, ಅಲ್ರ? ಯಾಕೆ ಅವ್ರ ಆಶೆ ಎಲ್ಲ ನೆರವೇರ್ದಂಗ ಆಗ್ಬಿಡುತ್ತೆ. ಎಷ್ಟು ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಯೋಚನೆ ಮಾಡ್ರಿ, ಹೌದು ಇಲ್ರ? ಖುಷಿನ ತಾನೆ? ನಿಮ್ ಆಶೆ ಎಲ್ಲ ನೆರವೇರಿಸ್ಬಿಡ್ತೀನಿ ಅಂತಂದ್ರೆ. ಏಸಪ್ಪ ಹೇಳ್ತಿದ್ದಾರೆ, ಪ್ರೀತಿ ದೇವ ಮಗುವೆ, ಈ ಲೋಕದ ಮನುಷ್ಯರಿಗಿಂತ, ಈ ಲೋಕದ ಆಧಾರಕ್ಕಿಂತ, ಈ ಲೋಕದ ಭರವಸೆಗಿಂತ ನನ್ನ ನಿರಂತರವಾದ ಭರವಸೆ ಆಗಿರುವಂತ, ನನಗೆ ಅಸಾಧ್ಯವೇ ಕಾಣದೇ ಇರುವಂತ ಕಾರ್ಯಗಳನ್ನ ಯಾವಾಗ್ಲೂ ಅದ್ಭುತವಾಗಿ ಆಶ್ಚರ್ಯಕರವಾಗಿ ನೆರವೇರಿಸುವಂತ ಸೇನಾಧೀಶ್ವರನು, ಸರ್ವೇಶ್ವರನು, ಲೋಕದ ರಕ್ಷಕನು ಇವತ್ತು ನಿನಗೂ ನನಗೆ ಹೇಳ್ತಿದ್ದಾನೆ, ಮಗನೇ ಮಗಳೇ, ನಿನಗೇನೇ ಆಶೆ ಇರ್ಬೋದು, ನಾನು ನೆರವೇರಿಸ್ತೇನೆ. ಆಮೆನ್, ಆಮೆನ್. ಏನ್ ಆಶೆ ಇದೆ ನಿಮ್ಗೆ? ಒಂದು ನಿಮಿಷ ಯೋಚನೆ ಮಾಡ್ರಿ. ಒಂದು ನಿಮಿಷ ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಏಸಪ್ಪ 2025 ವರ್ಷ ಇದು ನೆರವೇರ್ಬೇಕು ಸ್ವಾಮಿ, ಇದಾಗ್ಬೇಕು ಹೇಳ್ರಿ. ನಮ್ ಮನಪೂರ್ವಕ ಕಣ್ಣು ಮುಚ್ಕೊಂಡು ಹೇಳ್ರಿ, ಯೇಸು ಸ್ವಾಮಿಗೆ ಹೇಳ್ರಿ. ಅಪ್ಪ, ಏಸಪ್ಪ ಅಪ್ಪ ಅಂತ ಕರೀರಿ. ಏಸಪ್ಪ ಅಪ್ಪ, ಮೈ ಡ್ಯಾಡಿ, ಜೀಸಸ್ ಮೈ ಡ್ಯಾಡಿ, ಏ ಚಾಹಿಯೇ ಮುಜೆ. 2025 ವರ್ಷದಲ್ಲಿ ಏ ಚಾಹಿಯೇ ಮುಜೆ. ಇದು ಬೇಕು ಸ್ವಾಮಿ, ಇದು ಆಗ್ಬೇಕು ದೇವ್ರೆ, ಇದು ನೆರವೇರಬೇಕು. ಕೇಳ್ಕೊಳ್ರಿ. ನೀವು ಕೇಳಿಕೊಳ್ಳುವಾಗ ಯೇಸು ಸ್ವಾಮಿ ನಿಮ್ಮ ಆಶೆಯನ್ನ ನೆರವೇರಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ದೇವ್ರೆ, 2025ನೇ ವರ್ಷ ನಾವಿಷ್ಟು ಜನರಲ್ಲ ಸ್ವಾಮಿ, ಇನ್ನು 10 ಪಟ್ಟು ಹೆಚ್ಚಾಗಬೇಕು ದೇವ್ರೆ. ಅಪ್ಪ, ನಾವು ಈ ಸ್ಥಳ ಅಲ್ಲ ಸ್ವಾಮಿ, ಇದಕ್ಕಿಂತ ದೊಡ್ಡ ಸ್ಥಳದಲ್ಲಿ ದೇವರೇ ನಾವು ನಿಮ್ಮ ಆಲಯವನ್ನು ಕಟ್ಟಿ ನಿಮ್ಮನ್ನ ಆರಾಧಿಸುವಂತವರಾಗಬೇಕು ಸ್ವಾಮಿ. ದೇವರೇ, ಈ ವರ್ಷ ಎಲ್ಲ ನನಗೂ, ನಮ್ಮ ಸಭೆಗೂ, ನಮ್ಮ ಕುಟುಂಬಕ್ಕೂ ಆರೋಗ್ಯ ಉಂಟಾಗಬೇಕು ಯೇಸುವೆ. ಅಪ್ಪ, ನನಗೂ ನನ್ನ ಸಭೆಗೂ ದೇವರೇ ಈ ವರ್ಷ ಎಲ್ಲ ಯಾವ ಕೊರತೆಯೂ ಇರಬಾರ್ದು ಸ್ವಾಮಿ. ಅಪ್ಪ, ಎಲ್ಲರಿಗೂ ಕೆಲಸ ಇರಬೇಕು ರಾಜ್ಯ, ಎಲ್ಲರಿಗೂ ಸಂಪೂರ್ಣವಾದಂತ ಆಶೀರ್ವಾದ ಬರಬೇಕು ದೇವ್ರೆ. ಯಾರೊಬ್ಬರು ನಾವು ಸಾಲ ಮಾಡಬಾರ್ದು ದೇವ್ರೆ. ಎಲ್ಲರೂ ಆರೋಗ್ಯದಿಂದ, ಐಶ್ವರ್ಯದಿಂದ, ಸಮಾಧಾನದಿಂದ, ಶಾಂತಿಯಿಂದ, ತೃಪ್ತಿಯಿಂದ ನಾವು ಜೀವನ ಮಾಡಬೇಕು. ಆಮೇಲೆ ಇದು ನನ್ನ ಆಶೆ ಏಸಪ್ಪ, ಇದು ನನ್ನ ಆಶೆ. ಓಕೆ, ಎಲ್ಲರೂ ಹೇಳಿದ್ರು ಏಸಪ್ಪಗೆ ಆಶೆ. ನಿಮ್ಮ ಆಶೆ ಹೇಳಿದ್ರ? ಏಸಪ್ಪಗೆ ನಂಬ್ತೀರಾ? ಏಸಪ್ಪ ನಿಮ್ಮ ಆಶೆ ನೆರವೇರಿಸ್ತಾರಂತ? ಎಸ್, ನಂಬೇಕು. ಏಸಪ್ಪ ನಾವು ಒಪ್ಪಿಸಿದ ಮೇಲೆ ಏನ್ ಮಾಡ್ಬೇಕಂತೆ? ನಾವು ನಂಬಬೇಕು.